ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೌಶಿಕ್ ಗೌಡ್ರು, ಆಮ್ ಆದ್ಮಿ ಪಾರ್ಟಿ, ರಾಮನಗರ ಜಿಲ್ಲೆ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವಿಚಾರ ಮಾತಾಡ್ತಾ ಇದ್ದೀರಪ್ಪ ಅಂದರೆ ನಗರಸಭೆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ನಗರಸಭೆದು ಏನು ವಿಶೇಷತೆ ಅಂತ ಅಂದಿರ್ಬೋದು. ಇವತ್ತು ಸುಮಾರು ಆಲ್ರೆಡಿ ನಾನು ಒಂದು ವಾರದಿಂದ ಒಂದು ವೀಡಿಯೋನು ಹಾಕಿದ್ದೆ, ಒಂದು ಫೋಟೋ ಹಾಕಿದ್ದೆ, ನೀವು ಚಾನಲು ಮಾಡಿದ್ದೆ. ಹೋಗಿ ಕೇಳೋದಕ್ಕಿಲ್ಲ ಸರ್ ಎಲ್ಲ ರೆಡಿ ಮಾಡ್ತೀನಿ ಅಂದ್ರೆ ಅವ್ರ ಯೋಗ್ಯತೆಗೆ ಇಲ್ಲಿ ಸಿಗ್ನಲಿಂದ ಹಿಡಿದು ಪ್ರತಿಯೊಂದು ಪೋಲ್ಸು ಎಕ್ಕುಟ್ಟೋಗಿದೆ. ಅಲ್ಲಿರುವಂಥ ಕೇಬಲ್ಸ್ಗಳು, ಕರೆಂಟ್ ವೈರ್ಗಳು ಎಲ್ಲ ಆಚೆ ಕಾಣ್ತಿದೆ. ಎಲ್ಲ ಏನು ಯಾವನಾರಪ್ಪ ಒಂದು ಮಾತು ಏನಾರು ಸುಮ್ಮನೆ ಮಿಚ್ಚಾಗಿ ಕೈ ಟಚ್ ಆಯಿತು ಅಂದರೆ ಒಬ್ಬ ಸತ್ರೆ ಪ್ರಾಣಿ ಇನ್ನೊಂದು ಮತ್ತೊಂದಾದರೆ ಅದಕ್ಕೆ ಅಧಿಕಾರಿಗಳು ಹೊಣೆ ಹಾಕ್ತೀರಾ? ಏನು ಕೆಲಸ ಮಾಡ್ತಾ ಇದ್ದೀರಿ ನೀವೆಲ್ಲ ನಗರಸಭೆಗಳು ಕೂತ್ಕೊಂಡು? ಯಾವ ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತೀವಿ? ಏನು ಆಗ್ತಿದೆ ದುಡ್ಡು ಕಾಸೆಲ್ಲ? ಎಲ್ಲಿ ಹೋಗ್ತಿದೆ ಬಿಲ್ಲು? ಮೇಂಟೆನೆನ್ಸ್ ಏನು ಮಾಡ್ತಾ ಇದ್ದೀರಿ ರಾಮನಗರದಲ್ಲಿ ನೀವು? ಯಾವ ಲೆಕ್ಕಾಚಾರದಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ ನೀವೆಲ್ಲ ಅಧಿಕಾರಿಗಳು? ಕೇಳೋಕೆ ಹೋದರೆ ಅಧಿಕಾರಿಗಳು ಗೌರ್ಮೆಂಟ್ ಆಫೀಸಲ್ಲಿ ಸರ್ ಹೇಗೆ ಮಾತಾಡಬೇಕು ಮಾತಾಡಿ, ಹಂಗೆಲ್ಲ ಮಾತಾಡ್ಬೇಡ್ರಿ ಅಂತೀರಿ. ಏನು ಗೌರ್ಮೆಂಟ್ ಆಫೀಸಲ್ಲಿ ಒಂದು ಎರಡು ಕೊಂಬಿದೆಯಾ ನಿಮಗೆಲ್ಲ? ನಾವೇ ಅಧಿಕಾರಿ ನಾವಿದ್ರೇನೆ, ನಾವು ಸಂಬಳ ಕೊಡ್ತಾ ಇದ್ದು ನಾವಿದ್ರೇನೆ ನೀವು ಗೌರ್ಮೆಂಟ್ ಆಫೀಸಲ್ಸ್ ಅಂತ ಅಂದ್ಕೊಳ್ಳೋದು. ನಾವೇ ಇಲ್ಲ ಅಂದರೆ ಜನಗಳು ಪ್ರಜೆಗಳಿಗೆ ಗೌರ್ಮೆಂಟ್ಗೆ ನಾವು ಸ್ಯಾಲ್ರಿ ಕೊಟ್ಟು ಅವ್ರನ್ನ ಟ್ಯಾಕ್ಸ್ ಕಟ್ ಎಲ್ಲ ಮಾಡಿ ಅಂದರೆ ನೀನು ಗೌರ್ಮೆಂಟ್ ಆಫೀಸಲ್ಲಿ ಆಗ್ತೀಯಾ? ನೀನಿರೋದು ನಾವು ಆ ಸೀಟಿಗೆ ಬಂದು ಕುಂಡಿಸ್ಕೊಡೋದು, ನೀನು ನಮ್ಮ ಕೆಲಸ ಮಾಡಲಿ ಅಂತ ನೀನು ಹೇಳೋದು ಕೆಲಸ ನಾವು ಮಾಡೋಕ್ಕಲ್ಲ ಇರೋದು. ನಿನಗೆ ಆಫೀಸಲ್ಲಿ ಯಾರಿಗೆ ನಿನ್ನ ಜೊತೆ ಇರ್ತಾರಲ್ಲ 4-5 ಜನ ನಿನಗೆ ಬನ್ನಿ ಸರ್ ಎತ್ತಾಕಿ ಪೇಪರ್ ಕೂಡ ಹತ್ಕೊಡೋ, ನೀನೇನು ಕೆಲಸ ಮಾಡ್ದು ಅವ್ರವ್ರ ಕೈಲಿ ಮಾಡಿಸ್ಕೊಂಡಿರ್ತೀಯಲ್ಲ ಅಂಥವ್ರಿಗೆ ನೀನು ಅಧಿಕಾರಿ ಸರ್, ನಮಗಲ್ಲ ನೀನು ಸರ್. ನೀನೇನಿದ್ರು ಸಾರ್ವಜನಿಕ ಕಾಪಾಡೋಕ್ಕೆ ನಾವೇನು ಹೇಳ್ತೀವಿ ಅದನ್ನ ಮಾಡೋಕ್ಕೆ ಒಬ್ಬ ಸರ್ವೆಂಟ್ ಅಧಿಕಾರಿಗಳು. ನೀವು ಸಂಬಳ ತೊಗೋತೀರಿ, ಲಕ್ಷಾಂತರ ರೂಪಾಯಿ ಸಂಬಳ ತೊಗೋತೀರಿ. ಏನ್ರಿ ಮಾಡ್ತಾಯಿರೋ ದುಡ್ಡೆಲ್ಲ? ಸಂಬಳ ಮಾತ್ರ ಕೇಳ್ತೀರಿ, ಮತ್ತು ಬರುವಂಥ ದುಡ್ಡುಗಳು ಏನಾಗ್ತಿದೆ? ಯಾರು ಜೋಬಿಗೆ ಹೋಗ್ತಿದೆ? ಮತ್ತು ಯಾಕೆ ಇನ್ನೂ ರೆಡಿ ಆಗಲಿಲ್ಲ ಲೈಟ್ಸು ಪೋಲ್ಸ್ ಎಲ್ಲ? ಯಾಕೆ ವೈರ್ಗಳು ಯಾಕೆ ರೆಡಿ ಆಗಲಿಲ್ಲ? ಯಾಕೆ ಇನ್ನೂ ಹಾಳು ಬಿದ್ದು ಹೋಗೋದಲ್ರಿ ಈಗ ಲೈಟ್ ಡಿವೈಡರ್ಗಳ ಹತ್ರ ಲೈಟ್ಸ್ ಎಲ್ಲ ಕರೆಂಟ್ ಹೊಡ್ರೆ ಯಾವ ನನ್ನ ಮಗನ್ರಿ ನೋಡೋದು? ಬಂದು ಕೇಳಿದ್ರೆ ಹಂಗೆ ಅಂತೀರಿ ಮಾಡ್ಬಿಡ್ತೀವಿ ಸರ್ ಅಂತ. ಹೇಳ್ರಿ ನೀವು ಮಾಡಿರೋದು. ಫಸ್ಟ್ ನಿಮ್ಮಿಂದ ರೆಡಿ ಮಾಡ್ಕೊಳ್ರಿ, ಆಮೇಲೆ ಊರಾರೆಲ್ಲ ಮಾಡಿರಿ. ಫಸ್ಟ್ ನಮ್ಮ ರಾಮನಗರದಲ್ಲಿ ಲೈಟ್ಗಳು ಪೋಲ್ಸ್ಗಳೆಲ್ಲ ಆಗಿದೆ, ಹೋಗಿದೆ. ತಿರ್ಗಿ ಇಲ್ಲ ಅಂದ್ರೆ ನಿಮ್ಮ ನಗರಸಭೆ ಮತ್ತೆ ಬಂದು ಕುತ್ಕೋಬೇಕಾಗುತ್ತೆ, ನಾವು ಧರಣಿ ಕುತ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ನಿಮ್ಗೆ ಸಂಬಳ ಕೊಟ್ಟು ಕಾರ್ ಓಡಾಡೋ ಕಾರ್ ಕೊಟ್ಟು ನಿಮ್ಗೆಲ್ಲ ಕೊಟ್ಟು ಮಾಡಿ ಅಂತಂದ್ರೆ ನಿಮ್ಗೆ ಆಳ್ನು ಕೊಟ್ಟು ಕಾಫಿ ತಗೊಳಕ್ಕೆ ಟೀ ಕೊಡೋಕೆ ಎಲ್ಲ ಕೊಟ್ಟು ಮಾಡಿದ್ರು ನಿಮಗೆ ಕೆಲಸ ಮಾಡೋ ಹಾಕ್ತಾ ಇಲ್ಲ ಅಂದರೆ ಇನ್ನೇನು ಮಾಡ್ತಾ ಇದ್ರಿ ನೀವೆಲ್ಲ? ಎಲ್ಲ ನೀವೇ ಬಿಲ್ ಹಾಕೊಂಡು ನೀವೇ ಮಡಿಕೋತಾ ಇದ್ದೀರಾ ಜೋಬ್ಗೆಲ್ಲ? ಅವಾಗ ಹೊಸದು ಹಾಕಿದ್ದೀನಿ ಸರ್ ರೆಡಿ ಮಾಡಿದ್ದೀನಿ ಅಂತ ಬಿಲ್ ಹಾಕ್ತೀರಿ. ಏನಾರು ಕಾರಣ ನಿಮಗಿಲ್ಲ? ಫಸ್ಟು ಬಂದು ರೆಡಿ ಮಾಡಿ. ಎಲ್ಲ ಹೋಗಿದೆ, ಯಾವನಾರ ಸತ್ರೆ ಯಾವನಾರ ಪ್ರಾಣ ಆದರೆ ಇದಕ್ಕೆಲ್ಲ ಹೊಣೆಗಾರಿಕೆ ನೀವು ಹಾಕ್ತೀರಾ? ನಗರಸಭೆ ನಿಜವಾಗಿ ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ, ಇನ್ನೊಂದು ವಾರ 2 ವಾರ ರೆಡಿ ಆಗದೆ ಹೋದರೆ ನಾವು ತಿರ್ಗಾ ಮತ್ತೆ ಅವತ್ತು ಬಂದಿರೋದು ಇವತ್ತೇನಾರ